ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪಡ್ಡು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಪಡ್ಡು ಬಂದು ರೇಷನ್ ಅಕ್ಕಿಯಿಂದ ಮಾಡಿರುವಂಥ ಪಡ್ಡು ಅಂತಲೇ ಹೇಳ್ಬೋದು. ಎಷ್ಟು ಸಾಫ್ಟಾಗಿದೆ ನೋಡ್ತಾ ಇರ್ಬೋದು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ ಆರಾಮ್ಸಾಗಿ ನಾವು ಈ ರೀತಿ ಪಡ್ಡು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ಇಡ್ಲಿ ದೋಸೆ ಕಾಮನ್ ಆಗಿ ನಾವು ಮಾಡ್ತೀವಿ. ಈ ಥರ ನೀವು ಸಬ್ಬಕ್ಕಿ ಹಾಕಿಬಿಟ್ಟು ಪಡ್ಡು ರೆಸಿಪಿನ, ಮಸಾಲೆ ಪಡ್ಡು ರೆಸಿಪಿನ ಟ್ರೈ ಮಾಡಿ. ಸೊ ಬನ್ನಿ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ಹೇಳಿ ಎಲ್ಲ ನೋಡ್ಕೊಂಬನ್ನಿ. ಸೊ ನಾನು ಬಂದು ಅಕ್ಕಿನ ಯಾವ ರೀತಿ ನೆನೆಸೋದು, ಎಷ್ಟು ಮೆಜರ್ಮೆಂಟಲ್ಲಿ ನಾನು ಹಾಕ್ತಾಯಿದ್ದೀನಿ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂದು ರೇಷನ್ ಅಕ್ಕಿ ಬಂದು 5 ಗ್ಲಾಸ್ ಹಾಕ್ತಾಯಿದ್ದೀನಿ. ಸೊ ನೀವು ಗ್ಲಾಸ್ ನೋಡ್ತಾ ಇರ್ಬೋದು, ನಾನು ಈ ಗ್ಲಾಸಿನಿಂದ 5 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ದೋಸೆಗೆ ಆಗಿರ್ಬೋದು, ಇಡ್ಲಿಗೆ ಆಗಿರ್ಬೋದು, ಈ ರೀತಿ ನೀವು ಫಾಲೋ ಮಾಡಿ, ತುಂಬ ಸಾಫ್ಟಾಗಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಈಗ ನಾನು 5 ಗ್ಲಾಸ್ ಅಕ್ಕಿ ಹಾಕಿದಾಯಿತು. ಒಂದು ಪಾತ್ರೆಗೆ 5 ಗ್ಲಾಸ್ ಅಕ್ಕಿನ ಹಾಕ್ಕೊಂಡೆ. ಸೊ ಇನ್ನೊಂದು ಪಾತ್ರೆಗೆ ನಾನು ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 5 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ಸಪ್ರೇಟಾಗಿ ನಾನು ಅವಲಕ್ಕಿನೂ ಸಹ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ನಾನು ನೆನೆಸೋದಿಲ್ಲ. ಸೊ ನಾನು ಯಾವಾಗ ರುಬ್ಕೊಳ್ತೀನಿ ಆವಾಗ ನಾನು ನೀರು ಹಾಕಿ ನೆನೆಸ್ತೀನಿ. ಇವಾಗಲೇ ಹಾಕೋದ್ರಿಂದ ಅದು ಫುಲ್ಲು ಚೆನ್ನಾಗಿ ನೆನೆಸ್ಬಿಟ್ರೆ ತುಂಬ ಅದು ಒಂಥರ ಚೆನ್ನಾಗಿ ಆಗೋದಿಲ್ಲ. ಸೊ ಅವಲಕ್ಕಿನೂ ಸಹ ನಾನು ಜೊತೆಯೆಲ್ಲ ಹಾಕಿರ್ತೀನಿ, ಇಲ್ಲ ಅಂದರೆ ಮರ್ತೋಗ್ತೀನಿ ಅಂತ ಹೇಳಿ. ಈಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಏನು ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಈಗ ಸಪ್ರೇಟಾಗಿ ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಅಕ್ಕಿನೂ ಸಹ ನಾನು ತೊಳೆದಿದ್ದಾಯಿತು, ಉದ್ದಿನಬೇಳೆನೂ ಚೆನ್ನಾಗಿ ತೊಳೆದಿದ್ದಾಯಿತು. ಅದನ್ನು ಸಪ್ರೇಟಾಗಿಟ್ಟು ಪ್ಲೇಟ್ನ ಮೇಲ್ಗಡೆ ಮುಚ್ಚಿಬಿಡ್ತೀನಿ. ಸೊ ಅವಲಕ್ಕಿ ಮಾತ್ರ ನಾನು ನೀರಲ್ಲಿ ನೆನೆಸೋದಿಲ್ಲ. ಸೊ ನಾನು ರುಬ್ಬನಾಗ ಮಾತ್ರ ಅದನ್ನು ನೆನೆಸ್ಬಿಟ್ಟು ರುಬ್ಕೊಳ್ತೇನೆ. ಸೊ ಇವಾಗ ನಾನು ಎಲ್ಲ ತೊಳೆದಿದ್ದಾಯಿತು. ತೊಳೆದ್ಬಿಟ್ಟು ಇವಾಗ ನಾನು ಎತ್ತಿಡ್ತಾ ಇದ್ದೀನಿ. ಇದು ಬಂದು ನೀವು 8 ಗಂಟೆಗಾಲ ಚೆನ್ನಾಗಿ ನೆನೆಸಿರಬೇಕು. 8 ಅವರ್ ಆದಮೇಲೆ ನೀವು ಇದನ್ನು ರುಬ್ಬಬೇಕಾಗತ್ತೆ. 8 ಅವರ್ ಇಲ್ಲ 9 ಅವರ್ ಇಲ್ಲ 8 ಅವರ್ ಚೆನ್ನಾಗಿ ನೆಂದಿರುತ್ತೆ ಸಾಕು. 8 ಅವರ್ ನೆನೆಸ್ಬಿಟ್ಟು ನೀವು ರುಬ್ಬೋದ್ರಿಂದ ಸಾಫ್ಟಾಗಿ ಬರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು 8 ಅವರ್ ಆದಮೇಲೆ ಈಗ ರುಬ್ಬೋದಕ್ಕೆ ಅಂತ ಹೇಳಿ ರುಬ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ. ಇವಾಗ ನಾನು ಸಪ್ರೇಟಾಗಿ ರುಬ್ಕೊಳ್ತೀನಿ. ಅಕ್ಕಿ ಸಪ್ರೇಟಾಗಿ ರುಬ್ಕೊಳ್ತೀನಿ ಮತ್ತು ಉದ್ದಿನಬೇಳೆನೂ ಸಪ್ರೇಟಾಗಿ ರುಬ್ಕೊಳ್ತೀನಿ. ಸೊ ನೀವು ಈಗ ಸಪ್ರೇಟಾಗಿ ರುಬ್ಬಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಮತ್ತು ಅವಲಕ್ಕಿನ ಸಹ ನಾನು ಇವಾಗ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿ ಅದನ್ನು ಸಹ ನಾನು ಈಗ ನೀರಿಗೆ ಹಾಕಿ ನೆನೆಸ್ಬಿಡ್ತೀನಿ. ಸೊ ಒಂದು ಬಾರಿ ನಾನು ಅಕ್ಕಿನ ರುಬ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಅವಲಕ್ಕಿನ ನೆನೆಸ್ಬಿಡ್ತೀನಿ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋನಲ್ಲಿ ನಾನು ಯಾಕೆ A to Z ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಂತ ಅಂದರೆ, ಸೊ ಒಬ್ಬೊಬ್ಬರು ಒಂದೊಂದು ರೀತಿಲಿ ನೆನೆಸಿ ಮಾಡ್ತಾರೆ. ಅದು ಒಬ್ಬೊಬ್ರಿಗೆ ಗಟ್ಟಿ ಆಗುತ್ತೆ, ಒಬ್ಬರು ಸಾಫ್ಟ್ ಆಗುತ್ತೆ, ಈ ರೀತಿ ಆಗುತ್ತೆ. ಸೊ ಅದಕ್ಕಾಗಿ ನಾನು ಯಾವ ರೀತಿ ನೆನೆಸಿ ನಾನು ಪಡ್ಡು ಆಗಿರ್ಬೋದು, ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಈ ರೀತಿ ನಾನು ಮಾಡೋದ್ರಿಂದ ನಿಮ್ಮ ಜೊತೆ ಫುಲ್ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ನೆನೆಸಿ ಮಾಡ್ತೀನಿ ಅಂತ ಹೇಳಿ. ಸೊ ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೀವಿ ನನಗೆ. ಸೊ ಈಗ ನೋಡ್ತಾ ಇರ್ಬೋದು, ತುಂಬ ಸ್ಮೂತಾಗಿ ನೀವೇನು ಗ್ರೈಂಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ರಫಾಗೆ ಮಾಡ್ಕೊಂಡ್ಮೇಲೆ ಇದೇ ಥರ ಅಕ್ಕಿನ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಸಪ್ರೇಟಾಗಿ ನೀವು ಉದ್ದಿನಬೇಳೆನ ರುಬ್ಕೋಬೇಕಾಗತ್ತೆ. ಅಕ್ಕಿನ ಫಸ್ಟಿಗೆ ರುಬ್ಕೊಂಡು ಆಮೇಲೆ ಉದ್ದಿನಬೇಳೆನ ರುಬ್ಕೊಳ್ಳಿ. ಅದು ನುಣ್ಣಗೆ ರುಬ್ಕೊಬೇಕಾಗತ್ತೆ. ತುಂಬ ನೈಸಾಗಿ ರುಬ್ಕೊಂಬಿಡಿ, ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ. ಅಂದರೆ ಸ್ವಲ್ಪ ರಫಾಗಿರಬೇಕು. ಸೊ ಆ ಥರ ರುಬ್ಕೊಳ್ಳಿ. ತುಂಬ ಸ್ಮೂತಾಗಿ ರುಬ್ಕೊಂಬಿಟ್ರೆ ಒಂಥರ ಚೆನ್ನಾಗಿರಲ್ಲ ಅದು. ಸೊ ಇವಾಗ ನಾನು ಅಕ್ಕಿನೆಲ್ಲ ರುಬ್ಬಿದ ಮೇಲೆ ನಾನು ಅವಲಕ್ಕಿನ ನೆನೆಸಿ ಇಟ್ಟಿದ್ದೀನಿ. ಸೊ ಇವಾಗ ಉದ್ದಿನಬೇಳೆ ನಾನು ರುಬ್ಕೊಂಡ್ಮೇಲೆ ಅವಲಕ್ಕಿನ ರುಬ್ಕೊಳ್ತೀನಿ. ಸೊ ನೋಡ್ತಿರ್ಬೋದು, ಆಲ್ರೆಡಿ ನಾನು ನೆನೆಸಿದ್ದಾಗಲೇ ಅಂದರೆ ನೀರಿಗೆ ಹಾಕಿ ತೊಳಿತಿದ್ದಾಗಲೇ ಅದು ಫುಲ್ಲು ಚೆನ್ನಾಗಿ ನೆಂದೋಗಿದೆ. ಸೊ ಅದಕ್ಕಾಗಿ ನಾನು ಇವಾಗ ನೆನೆಸಿ ಮಾಡ್ತಾ ಇರೋದು. ಇವಾಗ ನಾನು ಅದೇ ಜಾರಿಗೆ ಉದ್ದಿನಬೇಳೆನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ರುಬ್ಬನಾಗ ನೀವು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬನಾಗ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ಲು ತೆಳ್ಳಗಾಗೋಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಫೈನಲಿ ನಾನು ಉದ್ದಿನಬೇಳೆನೂ ಸಹ ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು. ಸೊ ಇವಾಗ ಇದನ್ನು ಸಹ ನಾನು ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿನೂ ರುಬ್ಕೊಂಡಿದ್ದೀನಲ್ಲ ಅದೇ ಇದಕ್ಕೇನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಏನು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವಿ ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು
ಇದೇ ಪಾತ್ರೆಗೆ ಹಾಕಿಬಿಟ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೀವು ಅವಲಕ್ಕಿ ಬದಲಿಗೆ ಅನ್ನ ಮಾಡಿ ಬೇಕಾದ್ರೂ ಹಾಕ್ಬೋದು. ಸೊ ಅನ್ನಗಿಂತ ಅವಲಕ್ಕಿ ಹಾಕಿ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಸ್ಮೂತಾಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ರೇಷನ್ ಅಕ್ಕಿಯಿಂದ ನಾವು ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಪಡ್ಡು ಆಗಿರ್ಬೋದು, ರೇಷನ್ ಅಕ್ಕಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ನಾನು ಅವಲಕ್ಕಿನೂ ಸಹ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ನಾನೇನು ಮಾಡ್ತೀನಿ, ಎಲ್ಲ ಒಂದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಕೈನಲ್ಲಿ. ಸೊ ನಾವು ಕೈನಲ್ಲಿ ಮಾಡೋದ್ರಿಂದ ಚೆನ್ನಾಗೆಲ್ಲ ಅಂದ್ಕೊಳ್ಳುತ್ತೆ. ಸೊ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗುತ್ತೆ ನಾವು ಕೈಲಿ ಮಾಡೋದ್ರಿಂದ. ಸೊ ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀನಿ. ಸೊ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಇವಾಗ ನಾನು ಕೈಯಿಂದ ಎಲ್ಲ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಸೌಟಲ್ಲಿ ಮಾಡೋದಕ್ಕೂ ಕೈಯಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅನ್ನೋದು ಇರುತ್ತೆ. ಸೊ ನಾವು ಕೈನಲ್ಲಿ ಮಾಡಿದ್ರೆ ಚೆನ್ನಾಗೆಲ್ಲ ಮಿಕ್ಸಪ್ ಆಗುತ್ತೆ, ಥರ ಚೆನ್ನಾಗಿರುತ್ತೆ. ಸೊ ಎಲ್ಲ ನೀಟಾಗೆ ಒಂಥರ ಕೆಲವೊಂದು ಕಡೆ ಗಂಟು ಆಗಾಗಿರುತ್ತೆ. ಸೊ ನಾವು ಕೈಯಲ್ಲಿ ಮಾಡೋದ್ರಿಂದ ಎಲ್ಲ ಗಂಟು ಹೊಡ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೆಲವೊಬ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಮಾಡುವಾಗ ಉಪ್ಪು ಹಾಕ್ಕೊಳ್ತಾರೆ. ಸೊ ನಾನು ಏನು ಮಾಡ್ತೀನಿ, ನೈಟೇ ಉಪ್ಪು ಹಾಕಿ ಮಡಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ನೈಟೇ ಉಪ್ಪು ಹಾಕಿ ಮಡಗೋದ್ರಿಂದ ಚೆನ್ನಾಗಿ ಒಂಥರ ಹುಬ್ಬೋದು ಥರ ಇರುತ್ತೆ. ಸೊ ಈಗ ನಾನು ಸ್ವಲ್ಪ ನೋಡಿಕೊಂಡು ಸಣ್ಣ ಉಪ್ಪನ್ನ ಹಾಕ್ಕೊಂಡು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸೊ ಈಗ ಎತ್ತಿಡ್ತೀನಿ. ಇದನ್ನು ಮತ್ತೆ ನಾನು ಬೆಳಗ್ಗೆಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಬೆಳಗ್ಗೆ ಇದೀಗ ತೆಗ್ದಿದ್ದೀನಿ ಪ್ಲೇಟ್ನ. ಸೊ ಚೆನ್ನಾಗಿ ಇದಾಗಿದೆ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂಥರ ಹುಬ್ಬೋ ಥರ ಆಗಿದೆ. ಸೊ ಈ ಥರ ಆದರೆ ಚೆನ್ನಾಗಾಗುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ. ಸೊ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿನೇ ಇದೆ, ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಪಡ್ಡುಗೆ ನಾವು ಸ್ವಲ್ಪ ಗಟ್ಟಿನೇ ಇರಬೇಕು. ಸೊ ಇವಾಗ ನಾನು ಅದಕ್ಕೆ ಏನೆಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಅಂತ ನೀವು ನೋಡ್ಕೊಂಬನ್ನಿ. ಪಡ್ಡು ಮಾಡೋದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಸಹ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಸೊ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು 1-2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ. ಸೊ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಆದಮೇಲೆ ಇದಕ್ಕೊಂದು 3-4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕೊಂಡ್ಮೇಲೆ ಇವಾಗ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಕರಿಬೇವೇನು ತೊಗೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಬೇಕು. ಪಡ್ಡು ಮಾಡೋದಕ್ಕೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ಸ್ವಲ್ಪ ಕೆಂಪಗಾಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಣ್ಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ನೀವು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿನೂ ಚೆನ್ನಾಗಿರುತ್ತೆ. ಬಟ್ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗ್ತಿದೆ ನೋಡಿ, ಆ ಥರ ಇರಬೇಕು, ಕೆಂಪಗಾಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಸಬ್ಬಕ್ಕಿ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದು 1-2 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ.
ಸೊ ಈಗ ಫೈನಲಿ ಫ್ರೈ ಮಾಡಿದ್ದಾಯಿತು, ನೋಡ್ತಾ ಇರ್ಬೋದು. ಇದು ಒಂದೆರಡು ನಿಮಿಷ ಆರೋದಕ್ಕೆ ಬಿಡಿ. ಆರಿದ ಮೇಲೆ ಇವಾಗ ನೀವು ರುಬ್ಬಿಟ್ಕೊಂಡಿರುವಂಥ ದೋಸೆ ಹಿಟ್ಟಿಗೆ ನೀವು ಇದಕ್ಕೆ ಆ್ಯಡ್ ಮಾಡಿ, ಆ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ. ಸೊ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ. ಪಡ್ಡು ಮಾಡುವಾಗ ನಮಗೆ ಸ್ವಲ್ಪ ಗಟ್ಟಿಗೆ ಇರಬೇಕು. ಇದಕ್ಕೆ ಸ್ವಲ್ಪ ನೀವು ನೀರು ಹಾಕಿಬಿಟ್ಟು ಸ್ವಲ್ಪ ಅತಿ ತೆಳ್ಳಗೂ ಬೇಡ, ಗಟ್ಟಿ ಬೇಡ, ಸ್ವಲ್ಪ ಮೀಡಿಯಮ್ಮಾಗಿ ಇರಬೇಕು ಪಡ್ಡು ಮಾಡೋದಕ್ಕೆ. ಸೊ ಇವಾಗ ನಾವೇನೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ವಿ ಎಣ್ಣೆಯಲ್ಲಿ, ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ನೀವು ಬೇಕು ಅಂತಂದರೆ ಸೇಮ್ ಪ್ರೊಸೆಸ್ನಲ್ಲೇ ಕ್ಯಾರೆಟ್ ತುರಿ ಹಾಕಿ ಮಾಡ್ಬೋದು. ಬಟ್ ಕ್ಯಾರೆಟ್ ತುರಿಗಿಂತ ಈ ಥರ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಎರಡು ಥರನೂ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಒಂಥರ ರುಚಿ ಬೇರೆ ಅಂತಲೇ ಹೇಳ್ಬೋದು. ಈಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ಮೇಲೆ ಎತ್ತಿಟ್ಬಿಡಿ. ಇವಾಗ ನಾವು ಪಡ್ಡು ಮಾಡೋದಕ್ಕೆ ತವ ತೊಗೊಂಡಿದ್ದೀನಿ, ಪಡ್ಡು ತವ. ಇವಾಗ ನಾನು ಇದನ್ನು ಗ್ಯಾಸ್ನ ಹಚ್ಬಿಟ್ಟು ಇಡ್ತಾಯಿದ್ದೀನಿ, ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ಕಡೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಈ ರೀತಿ ಸ್ಪೂನಿಂದನಾದರೂ ನೀವು ಹಿಂಗೆ ಮಿಕ್ಸ್ ಮಾಡ್ಕೊಬೋದು. ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಸೊ ನೀವು ಹ್ಯಾಂಡ್ಲಿನ ಇಟ್ಕೊಂಡು ಹೀಗೆ ಶೇಕ್ ಮಾಡಿ. ಸೊ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆಯಿಲ್. ಸೊ ಈ ರೀತಿ ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಹಿಟ್ಟನ್ನ ಇದಕ್ಕೆ ಹಾಕಿ ಸೊ ಒಂದೊಂದು ಶೌಟ್ ಫುಲ್ ಆಗೋಂಗೆ ನೀವು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. ಅಂದರೆ ದಪ್ಪ ದಪ್ಪ ಬರುತ್ತೆ. ಸೊ ಫುಲ್ ಅದು ಮುಳುಗೋ ಥರ ಹಾಕಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋನಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಆರಾಮ್ಸಾಗಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಪಡ್ಡು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಸೊ ಇವಾಗೆಲ್ಲ ನಾವು ಹಿಟ್ಟು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕಿಬಿಡಿ. ಎಣ್ಣೆ ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಿ ಚೆನ್ನಾಗಾಗುತ್ತೆ ಪಡ್ಡು. ಸ್ಲೋ ಫ್ಲೇಮ್ನಲ್ಲೇ ಮಾಡಿ. ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಫುಲ್ ಸೀದಾಗ ಸೇರುತ್ತೆ, ಒಳಗಡೆ ಚೆನ್ನಾಗೂ ಬೆಂದಿರಲ್ಲ. ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಬೇಯಿಸಿ. ಸೊ ಈಗ ನಾನು ಒಂದು ಸರಿ ಮುಚ್ಚಳನ ತೆಗೆದು ತೋರಿಸ್ತೀನಿ ಈಗ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಸೊ ಇವಾಗ ನೀವು ಒಮ್ಮೆ ಉಲ್ಟಾ ಮಾಡಿ ಹಾಕಿ. ಒಂದು ಸ್ಪೂನ್ ತೊಗೊಂಡು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಸುಲಭವಾಗಿ ಉಲ್ಟಾ ಆಗುತ್ತೆ. ಸೊ ಒಂದು ಕಡೆ ಚೆನ್ನಾಗಿ ಬೆಂದಿದ್ರೆ ಇನ್ನೊಂದು ಕಡೆ ನಿಮಗೆ ಮೀಡಿಯಮ್ಮಾಗಿ ಅದು ಬೆಂದಿರುತ್ತೆ. ಸೊ ಈ ರೀತಿ ಎರಡು ಕಡೆನೂ ನಿಮಗೆ ಕಲರ್ ಚೇಂಜ್ ಆಗೋಲ್ಲ. ಒಂದು ಕಡೆ ಮಾತ್ರ ಕಲರ್ ಚೇಂಜ್ ಆಗಿ ಕಾಣುತ್ತೆ, ಇನ್ನೊಂದು ಕಡೆ ಸೊ ಅದು ಒಂಥರ ಮೀಡಿಯಮ್ಮಾಗೆ ನಿಮಗೆ ಕಲರ್ ಚೇಂಜ್ ಆದಾಗ ಕಾಣುತ್ತೆ. ಸೊ ಈಗೆಲ್ಲ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಕಡೆನೂ ಅದೇ ರೀತಿ ಬೇಯಿಸ್ಕೊಳ್ಳಿ. ಸೊ ಆರಾಮ್ಸಾಗಿ ನಾವು ಮಾಡಬಹುದು. ಸೊ ಈಗ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ನೀವು ನೋಡಿ ಬೆಂದಿದ್ದೇನು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಸೊ ನೀವು ನೋಡಿಕೊಂಡು ಎತ್ತಿಡಿ. ಸೊ ಮತ್ತೇನು ಎಣ್ಣೆ ಹಾಕೋದು ಬೇಡ. ಸೊ ಒಂದು ಬಾರಿ ನೀವು ಎಣ್ಣೆ ಹಾಕಿದರೆ ಸಾಕಾಗತ್ತೆ. ಸೊ ಈಗ ಫೈನಲಿ ಆಗಿದೆ ಎಲ್ಲ. ನಾನು ಎತ್ತಿತಾ ಇದ್ದೀನಿ, ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಸೊ ಈ ರೀತಿ ಕಲರ್ ಚೇಂಜ್ ಆಗಿರಬೇಕು, ಆದಮೇಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ಒಂದು ಕಡೆ ನಿಮಗೆ ಚೆನ್ನಾಗಿ ಬೆಂದಿರೋದು ಕಾಣುತ್ತೆ ನಿಮಗೆ ಫುಲ್ಲು ಮೆರೂನಾಗೆ. ಸೊ ಇನ್ನೊಂದು ಕಡೆ ಅಷ್ಟೊಂದು ಇದಾಗಿರಲ್ಲ. ಸೊ ಫೈನಲಿ ಎಲ್ಲ ಆಗಿದೆ. ಎಲ್ಲ ಎತ್ತಿಡ್ತಾ ಇದ್ದೀನಿ, ಎತ್ತಿಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ತೊಗೊಂಡು ಈ ರೀತಿ ಆರಾಮ್ಸಾಗಿ ನೀವು ತೊಗೊಳ್ಬೋದು. ಏನು ಕಷ್ಟ ಏನಿಲ್ಲ ಎತ್ಕೊಳ್ಳೋದಕ್ಕೆ.
ಸೊ ನಾನು ಇದೇ ರೀತಿ ಇನ್ನೊಂದು ಬಾರಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಮಸಾಲೆ ಪಡ್ಡೂನ ಎಷ್ಟು ಸುಲಭವಾಗಿ ರೇಷನ್ ಅಕ್ಕಿಯಿಂದ ಮಾಡ್ಬೋದು ಅಂತ. ಸೊ ಇದೇ ರೀತಿ ನೀವು ಫಾಲೋ ಮಾಡಿ ಆರಾಮ್ಸಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಪಡ್ಡು ಜೊತೆ ನಾವು ಚಟ್ನಿನೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಈ ಪಡ್ಡುಗೆ ಯಾವ ರೀತಿ ಚಟ್ನಿ ಮಾಡಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಥರ ಚಟ್ನಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಪಡ್ಡುಗೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.